ಕರಗಶಕ್ತೋತ್ಸವ ಇದು ಉನ್ನಿ ಪುರಾಣದಲ್ಲಿ ಮತ್ತು ಮಹಾಭಾರತದಲ್ಲಿ ಉಲ್ಲೇಖ ಆಗಿದೆ. ಈ ಪಾಂಡವರು ಕೊನೆಯ ಸ್ವರ್ಗಾರೋಹಣ ಹೋಗ್ತಕ್ಕಂಥ ಸಮಯದಲ್ಲಿ ಮೊದಲನೇ ಸಾರಿ ದ್ರೌಪದಿ ದೇವಿ ಅಲ್ಲಿ ಪ್ರಜ್ಞೆ ಬಿದ್ದೋಗ್ಬಿಡ್ತಾಳೆ. ತದನಂತರ ಇನ್ನಿತರಲ್ಲಿ ಹೋಗ್ತಾ ಇರ್ತಾರೆ. ಆ ಸಮಯದಲ್ಲಿ ಈ ಮಹಾಭಾರತ ನಡೆದಿರ್ತಕ್ಕಂಥ ಅನೇಕ ರಾಕ್ಷಸ ಸಂಹಾರಕ್ಕಾಗಿ ಇಲ್ಲಿ ಪರಮಾತ್ಮ ಅವತಾರ ಎತ್ತಿರ್ತಾನೆ. ಹಾಗೆ ಪಂಚಭೂತಗಳ ಅಂಶಗಳಾಗಿರ್ತಕ್ಕಂಥ ಪಂಚ ಪಾಂಡವರು ಆದಿಶಕ್ತಿ ಸ್ವರೂಪದ ದ್ರೌಪದಿ ದೇವಿಯಲ್ಲಿ ಅವರು ಈ ಒಂದು ಅವತಾರ ಎತ್ತಿರ್ತಾರೆ. ಅನೇಕ ರಾಕ್ಷಸರ ಸಂಹಾರ ಆಗ್ತದೆ. ಆದರೆ ಕೊನೆಯಲ್ಲಿ ಒಬ್ಬೊಬ್ಬ ರಾಕ್ಷಸ ಉಳ್ಕೊಂಡಿರ್ತಾನೆ. ಆ ರಾಕ್ಷಸ ಈ ದ್ರೌಪದಿಯನ್ನು ಅಯ್ಯಮ್ಮನನ್ನು ನೋಡಿಕೊಂಡು ಹೋಗ್ತಾನೆ, ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಯಾವಾಗ ದ್ರೌಪದಿ ದೇವಿಯಲ್ಲಿ ಬಿದ್ದೋಗ್ತಾಳೆ ಆಗ ಅವಳನ್ನ ಕೆಣಕ್ತಾನೆ. ಆತ ಕೆಣಕಿ ಅವಳನ್ನು ಅನೇಕ ರೀತಿಯಲ್ಲಿ ಕೆಣಕ್ತಾನೆ. ಆದರೆ ಕೋಪಿಸಲಾದಂಥ ಆ ದ್ರೌಪದಿ ಮಾತೆ ಆದಿಶಕ್ತಿ ಸ್ವರೂಪಿಣಿಯಾಗಿ ತನ್ನ ಬೆವರಿನಿಂದ ಈ ವೀರಕುಮಾರನ ಒಂದು ಸೈನ್ಯದ ಪಡೆಯನ್ನು ಇದು ಮಾಡ್ತಾರೆ. ಆ ಪಡೆಯಲ್ಲಿ ಯಜಮಾನರು, ಗೌಡರು, ಗಣಾಚಾರಿಗಳು ಮತ್ತು ಈ ಗಂಟೆ ಪೂಜಾರಿಗಳು ಅಂಥೇಳಿ ಆ ಸಮಯದಲ್ಲಿ ಆ ತಾಯಿ ಆ ಒಂದು ಸೈನ್ಯದ ಪಡೆಯನ್ನು ಸೃಷ್ಟಿ ಮಾಡ್ತಾಳೆ. ಹೀಗಾಗಿ ಆ ರಾಕ್ಷಸರನ್ನು ಕೊಲ್ಲಲ್ಪಡ್ತದೆ. ನಂತರ ಆತ ಮಾಯ ಆಗಿಬಿಡ್ತಾಳೆ. ಆಗ ಈ ವೀರಕುಮಾರರಾಗಿರ್ತಾರಲ್ಲ, ಖಡ್ಗಧಾರಿಗಳಾಗಿ ಒಂದು ಸೈನ್ಯ ಸಮೇತ ಇರ್ತಂಥ ಈ ವೀರಕುಮಾರ್ ಏನು ಮಾಡ್ತಾರೆ, ತಾಯಿ ಮಾಯ ಆದ ತಕ್ಷಣ ಖಡ್ಗದಿಂದ ಹೊಡ್ಕೋತಾರೆ. ಡಿಕ್ ಡಿ ಅಂತ ಹೊಡ್ಕೊಳ್ಳೋದು ಅದೇನೆ. ಆ ತಾಯಿಯನ್ನು ಕರೆಯೋದೇ ಡಿಕ್ ಡಿ ಅಂತ ಅಲುಗು ಸೇವೆ ಮಾಡ್ತೀವಿ ಅಂತ. ಅಲುಗು ಅಂದರೆ ಚೂಪಾದ ಕತ್ತಿಗಳಿಂದ ಹೊಡ್ಕೊಳ್ತಕ್ಕಂಥ ಆ ತಾಯಿನ ಕರೀತಾರೆ. ಆಗ ಆ ತಾಯಿ ಪ್ರತ್ಯಕ್ಷ ಆಗಲ್ಲ, ಕೃಷ್ಣ ಪರಮಾತ್ಮ ಪ್ರತ್ಯಕ್ಷ ಆಗ್ತಾನೆ. ಅಮ್ಮ ಅಲ್ಲಪ್ಪ, ನಾವು ಬಂದಿರತಕ್ಕಂಥ ಅವತಾರ ಮುಗಿದಿದೆ, ಆ ತಾಯಿ ಇಲ್ಲ, ಆ ತಾಯಿ ಬರಲೇಬೇಕು, ನಮಗೆ ಬರದೇ ಹೋಗೋದೇ ಇಲ್ಲ ಅಂಥೇಳಿ ಅವರು ಹಠ ಹಿಡಿತಾರೆ. ಆಗ ಆ ತಾಯಿ ಬಂದ್ಬಿಟ್ಟು ಹೇಳ್ತಾಳೆ, ನಾನು ನಿಮಗೆ ಪ್ರತಿ ವರ್ಷ 3 ದಿನಗಳ ಕಾಲ ನಿಮ್ಮ ಜೊತೆಲಿ ನಾನು ಇರ್ತೀನಿ. ಚೈತ್ರ ಪೌರ್ಣಿಮೆ ದಿನ ನಾನು ಕರಗ ಮಹೋತ್ಸವಕ್ಕೆ ನಿಮ್ಮ ಜೊತೆಯಲ್ಲೇ ನಾನು ಇರ್ತೀನಿ. ಕರಗಶಕ್ತಿಯಾಗಿ ನನ್ನನ್ನು ಆರಾಧನೆ ಮಾಡ್ಬೋದು.